ಹೌದು ಸರ್, ನಾನೇ. ಕಾನ್ಸ್ಟೇಬಲ್ ಅರೆಸ್ಟರ್. ಎಸ್ ಸರ್. ಸ್ವಲ್ಪ ತಡೆಯಿರಿ ಇನ್ಸ್ಪೆಕ್ಟರ್. ಯಾವ ಕಾರಣಕ್ಕಾಗಿ ನನ್ನ ಅತ್ತಿಗೆಯನ್ನು ಬಂಧಿಸಲು ಬಂದಿರುವಿರಿ? ತ್ಯಾಗರಾಜನ ಕೊಲೆ ಮಾಡಿದ ಕಾರಣಕ್ಕಾಗಿ. ನಾನು ಕೊಲೆ ಮಾಡಿರ್ತೀನಿ. ಇನ್ಸ್ಪೆಕ್ಟರ್, ಕಳೆದ ಮನಸ್ಸಿನಲ್ಲಿ ಕೊಲೆ ಅಂತ ಕಾಣದೆ ನನ್ನ ಅತ್ತಿಗೆ ಕೊಲೆ ಇದು ಸುಳ್ಳು ಇನ್ಸ್ಪೆಕ್ಟರ್. ಇದು ಈ ವಿಷಯ ನಮಗೆ ಯಾರೋ ತಪ್ಪಾಗಿ ತಿಳಿಸಿದ್ದಾರೆ. ಇಲ್ಲ ಮಿಸ್ಟರ್ ರವಿ, ನಿಜವಾದ ಅಪರಾಧಿ ಯಾರಂತ ತಿಳಿದಾಗಲೇ ನಾವು ಬಂದಿದ್ದೇವೆ ಹೊರತು ನಿರಪರಾಧಿಗಳನ್ನಲ್ಲ. ಬೇಕಾದ್ರೆ ನಿನ್ನ ಅತ್ತಿಗೆನ ಕೇಳು, ತ್ಯಾಗರಾಜನ ಕೊಲೆ ಮಾಡಿಲ್ವ ಅಂತ. ಅತ್ತಿಗೆ ಅತ್ತಿಗೆ ಇವರು ಹೇಳುತ್ತಿರುವುದು ನಿಜವೇನಮ್ಮ? ಹೇಳು ಅತ್ತಿಗೆ, ಹೇಳು. ನಾನಿದ್ದೇನೆ. ಇಲ್ಲಪ್ಪ, ಆ ತ್ಯಾಗರಾಜನ ಕೊಲೆಗೂ ನನಗೂ ಯಾವುದೇ ರೀತಿ ಸಂಬಂಧವಿಲ್ಲ. ಮಿಸ್ ಮಂಗಳಾದೇವರೇ, ನಿಮಗೂ ಆ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಹೋದ್ರಿ ನಮ್ಮನ್ನು ನೋಡಿದ ತಕ್ಷಣ ನಿಮ್ಮ ದೇಹದ ಮೇಲೆ ರಕ್ತದ ಕಲೆಗಳು ಹೇಗೆ ಇರ್ತಿದ್ವು? ಮೇಲಾಗಿ ನಮ್ಮನ್ನು ನೋಡಿದ ತಕ್ಷಣ ನಿಮ್ಮ ದೇಹದ ಮೇಲೆ ಬೆವರಿಕೆ ಬಂತು. ನೀವೇ ಹೇಳಿ. ಇನ್ಸ್ಪೆಕ್ಟರ್, ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ನನ್ನ ಆತ್ಮಗೆ ನೀರು ತರಲು ಹೋದಾಗ ಎಡೆ ಬಿದ್ದ ಗಾಯದಿಂದ ಆಧಾರತ್ತದು. ಹೌದು ಸಾಹೇಬ್, ನನ್ನ ಹಣೆ ಮೇಲೆ ಗಾಯದ ಕಲೆ ಇದೆ. ಬೇಕಿದ್ರೆ ನೀವೇ ನೋಡಿಕೊಳ್ಳಿ. ಮಿಸ್ ಮಂಗಳಾದೇವರೇ, ನಿಮ್ಮ ದೇಹದ ಮೇಲೆ ಬಿದ್ದಿರುವುದು ಗಾಯದ ರಕ್ತ ಅಥವಾ ಕೊಲೆ ರಕ್ತ, ಅದು ನನಗಂತೂ ಗೊತ್ತಿಲ್ಲ. ಆದ್ರೆ ಈ ಅಪವಾದ ನಿಮ್ಮ ಮೇಲೆ ಬಂದಿರೋದ್ರಿಂದ ನಿಮ್ಮನ್ನ ಅರೆಸ್ಟ್ ಮಾಡಿದ ಬೇರೆ ದಾರಿನೇ ಇಲ್ಲ. ಏಕೆಂದರೆ ಇದು ಮೇಲಿನ ಅಧಿಕಾರಿಗೆ ಬಂದ ಆರ್ಡರ್. ಕಾನ್ಸ್ಟೇಬಲ್ ಅರೆಸ್ಟ್. ಇನ್ಸ್ಪೆಕ್ಟರ್, ನಿಮಗೆ ಕೈ ಮುಗಿದು ಬೇಡಿಕೊಳ್ಳದೆ ದಯವಿಟ್ಟು ನನ್ನ ಅತ್ತಿಗೆ ಕೈಗೇನು ಬೇಡಿಯನ್ನು ತೊಡಿಸಬೇಡಿ. ಬೇಕಾದ್ರೆ ಬಿಡಪ್ಪ, ಕೊಲೆ ಅಪವಾದ ಬಂದಿರೋದು ನನ್ನ ಮೇಲೆ. ಅಂದ್ಮೇಲೆ ನಿನಗೆ ಯಾಕಪ್ಪ ಈ ಶಿಕ್ಷೆ? ಹೌದು ಮಿಸ್ಟರ್ ರವಿ, ಈಗ ಅಪರಾಧಿ ನಿಮ್ಮ ಅತ್ತಿಗೆ. ನಿನ್ನ ಅತ್ತಿಗೆಯನ್ನು ಬಂಧಿಸುವ ಅಧಿಕಾರ ಮಾತ್ರ ನನಗಿದೆ. ಕಾನ್ಸ್ಟೇಬಲ್, ಕರೆಕೊಂಡು ಬನ್ನಿ ಇವನು. ಅತ್ತಿಗೆ ಅತ್ತಿಗೆ, ನಿನ್ನ ಬಾಳಿನಲ್ಲಿ ಆ ವಿಧಿಯು ಯಾವ ರೀತಿಯಾಗಿ ಕಾಡಬೇಕೆಂದಿದ್ದಾನೆ ಏನು? ಈಗಾಗಲೇ ನೀನು ಯಾವ ತಪ್ಪು ಮಾಡದೆ ಮತಗಟ್ಟವರಿಂದ ಮನೆಯಿಂದ ಹೊರ ಬಂದಿರುವೆ. ಇನ್ನು ಎಲ್ಲಾದ್ರೂ ಇರುತ್ತದೆ ತ್ಯಾಗರಾಜನ ಕೊಲೆಯನ್ನು ನಿನ್ನ ಮೇಲೆ ಭರಿಸಿದರು. ಇನ್ನು ಮುಂದೆ ನಮಗೇನು ಕಾದಿದೆಯೋ ಅತ್ತಿಗೆ, ನಮಗೇನು ಕಾದಿದೆಯೋ? ಹಳಬೇಡ ಮೈತ್ರ, ಈ ವಿಧಿ ಕೈವಾಡ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನಮಗೆ ಕಣ್ಣೀರಿನ ದಾರಿ ತಪ್ಪಿತ್ತಲ್ಲ. ಆದ್ರೆ ಒಂದು ಮಾತು ಮಾತ್ರ ಸತ್ಯವಪ್ಪ, ಇವತ್ತಲ್ಲ ನಾಳೆ ಆದ್ರೂ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ. ಶನಿ ಪ್ರಭಾವಕ್ಕೆ ಒಳಗಾದ ಆ ಸತ್ಯ ಹರಿಶ್ಚಂದ್ರ ಸತ್ಯಕ್ಕಾಗಿ ಸುಡುಗಾಡು ಕಾಯಲಿಲ್ಲವೇ? ಕೊನೆಗೆ ಅವನಿಗೆ ಕೂಡ ಜಯ ಸಿಗ್ಲಿಲ್ಲವೇ? ನಾವೆಲ್ಲರೂ ಫಕೀರಿಯರು ಗುಲಾಮರಾಗಿ ಬಿತ್ತುಕೊಂಡಾಗ ಹಗಲು ರಾತ್ರಿ ಎನ್ನದೆ ಊಟ ನಿದ್ರೆ ಇಲ್ಲದೆ ಜೈಲು ಶಿಕ್ಷೆ ಅನುಭವಿಸಿದ ಆ ಮಹಾತ್ಮ ಗಾಂಧೀಜಿಯವರಿಗೆ ಜಯ ಸಿಗ್ಲಿಲ್ಲವೇ? ಹಾಗೆ ಇವತ್ತಲ್ಲ ನಾಳೆ ಆದ್ರೂ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ. ಆಯ್ತಲ್ಲ, ನೀನು ಕೆಲಸ ಮಾಡಿ ಆಯಾಸಗೊಂಡು ಬಂದಿದ್ದೀಯ. ಬೆಳಗ್ಗೆಯಿಂದ ಒಂದು ತುತ್ತು ಅನ್ನ ಕೂಡ ತಿನ್ನಿಲ್ಲ. ಅದಕ್ಕೆ ಹೋಗಪ್ಪ, ಮೊದಲು ನೀನು ಹೊಟ್ಟೆ ತುಂಬಾ ಊಟ ಮಾಡು. ಅತ್ತಿಗೆ, ಯಾವಾಗ ನನ್ನ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ ಅಂದಾಗಲೇ ಕೋಪ ದುಃಖದಿಂದ ನನ್ನ ಹೊಟ್ಟೆ ತುಂಬಿ ಹೋಯ್ತು. ಅತ್ತಿಗೆ, ನೀನು ನಾನು ಇಲ್ಲ. ಅತ್ತಿಗೆ, ಈ ನಿನ್ನ ಕಣ್ಣೀರನ್ನು ನೋಡಿ ನಾನು ಹೇಗೆ ಊಟ ಮಾಡಲಿ? ಅತ್ತಿಗೆ, ಈ ನಿನ್ನ ಕೈಗೆ ತೊಡಿಸಿರುವ ಬಲೆಯನ್ನು ನೋಡಿ ನಾನು ಹೇಗೆ ಊಟ ಮಾಡಲತ್ತಿಗೆ? ಇಲ್ಲ, ಈ ನಿನ್ನ ಕಣ್ಣೀರನ್ನು ನೋಡಿ ನಾನು ಹೇಗೆ ಊಟ ಮಾಡಲತ್ತಿಗೆ? ನೀನೇ ಹೇಳತ್ತಿಗೆ, ನೀನೇ ಹೇಳು. ಯಾಕಪ್ಪ ಮೈದುನ, ಯಾಕೆ ಹೀಗೆಲ್ಲ ಮಾತಾಡ್ತಿರ್ವಿ? ಹೀಗೆಲ್ಲ ಮಾತನಾಡಿ ನನ್ನ ಮನಸ್ಸನ್ನು ನೋಯಿಸಬೇಡ. ನೀನಾಡು ಈ ಮಾತಿನಿಂದ ನನಗೆ ಸಂತೋಷವಾಗುತ್ತೆ ಅಂತ ತಿಳಿದುಕೊಂಡಿದ್ದೀನಪ್ಪ. ಮೈದುನ, ಒಂದು ವೇಳೆ ನ್ಯಾಯಾಲಯ ಏನಾದ್ರು ನನಗೆ ಮರಣ ದಂಡನೆ ಶಿಕ್ಷೆ ವಿಧಿಸಿದ್ರೆ ನೀನೇನಪ್ಪ ಮಾಡ್ತೀಯ? ಅತ್ತಿಗೆ, ನಿನಗೆ ನ್ಯಾಯಾಲಯವು ಮರಣದಂಡ ಶಿಕ್ಷೆ ನೀಡುವುದೇ? ಅದು